ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನಿವತ್ತು ಮೈಸೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರದಲ್ಲಿರೋ ಒಂದು ಹಿಡನ್ ಪ್ಲೇಸ್ ತೋರಿಸ್ತಾ ಇದ್ದೀನಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಅಂತೂ. ಈ ಪ್ಲೇಸ್ನ ನೀವು ನೋಡಿರೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಇದು ವರ್ಷ ಪೂರ್ತಿ ನೀರಲ್ಲಿ ಮುಳುಗಿರುತ್ತೆ. ಹಾಗಾಗಿ ಈ ವರ್ಷ ನೀರು ಸ್ವಲ್ಪ ಕಡಿಮೆ ಇದೆ, ಅಂದ್ರೆ ಮಳೆ ಇನ್ನ ಸರಿಯಾಗಿ ಆಗಿಲ್ಲ ಅಲ್ವಾ, ಹಾಗಾಗಿ ನೋಡೋದಿಕ್ಕೆ ಸಿಗ್ತಾ ಇದೆ. ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಅಂತೂ. ಹಾಗೆ ವೆದರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾವು ಹೋದಾಗ. ಲೈಟ್ ಆಗಿ ಮಳೆ ಕೂಡ ಬಂತು ನಾವು ಬರ್ತಾ. ಆದ್ರೆ ಇಲ್ಲಿ ಇನ್ನೂ ಮಳೆ ಸ್ಟಾರ್ಟ್ ಆಗಿರಲಿಲ್ಲ, ಫುಲ್ ಮೋಡ ಆಗಿತ್ತು. ಆದ್ರೆ ಇಲ್ಲಿ ಸನ್ಸೆಟ್ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಸಂಜೆ ಹೋಗಿದ್ವಿ 4:35 ಹಾಗೆ. ಆದ್ರೆ ಮೋಡ ಇದ್ದಿದ್ರಿಂದ ನಮಗೆ ಸನ್ಸೆಟ್ ನೋಡೋದಕ್ಕೆ ಸಿಗ್ಲಿಲ್ಲ. ಬಟ್ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ, ನೀವು ಇಲ್ಲಿ ನೋಡ್ಬೋದು. ಚೆನ್ನಾಗಿ ಮಳೆ ಆದಾಗ ಇಲ್ಲೆಲ್ಲ ಫುಲ್ ನೀರು ತುಂಬಿಕೊಳ್ಳುತ್ತೆ ಅನಿಸುತ್ತೆ, ಬಟ್ ಇವಾಗ ನೀರಿಲ್ಲ. ಹಾಗೆ ಇಲ್ಲಿ ಸೈಡಲ್ಲೆಲ್ಲ ಏನೋ ಈ ಥರ ಕಾಳುಗಳನ್ನೆಲ್ಲ ಬೆಳೆಸಿದ್ದಾರೆ ನೀರಿಲ್ಲ ಅಂತ. ಹಾಗೆ ನೀವು ಇಲ್ಲಿ ನೋಡ್ಬೋದು ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಆ ಮೋಡ ಆಗಿರೋದಕ್ಕೂ ಈ ಪ್ಲೇಸ್ಗೂ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ಮಾತ್ರ. ಅಂದರೆ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿತ್ತು ಇದು. ಮತ್ತೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪಲ್ಲಿ ಕೂಡ ಸಿಗಲ್ಲ ಇಲ್ಲಿ ಹೋಗೋದಕ್ಕೆ. ನಮಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆಮೇಲೆ ಅಲ್ಲಿ ಯಾರನ್ನೋ ಕೇಳಿಕೊಂಡು ಲೊಕೇಶನ್ ರೀಚ್ ಆದ್ವಿ. ಇದು ಬಂದು ಬೋರೆ ಆನಂದೂರು ಅಂತ, KRS ಬ್ಯಾಕ್ ವಾಟರ್ ಇದು. ಇನ್ನೊಂದು ಆನಂದೂರು ಅಂತ ಇಲ್ಲೇ ಹತ್ರದಲ್ಲಿದೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಾ ಇದಾ ಅಂತ. ಈ ಪ್ಲೇಸಿಗೆ ನೀವೇನಾದರೂ ಬರಬೇಕು ಅಂದರೆ ಬೋರೆ ಆನಂದೂರು ಊರು ಒಳಗಡೆ ಬಂದು ನಾರಾಯಣ ಸ್ವಾಮಿ ಟೆಂಪಲ್ ಅಂತ ಕೇಳಿದ್ರೆ ಯಾರು ಬೇಕಿದ್ರೂ ಹೇಳ್ತಾರೆ. ಹಾಗೆ ನೋಡ್ಬೋದು ಈ ಕಡೆ ಸನ್ಸೆಟ್ ಕೂಡ ಆಗ್ತಾ ಇದೆ. ಇಲ್ಲಿಂದ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಆದರೆ ಮೋಡ ಆಗಿದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇರಲಿಲ್ಲ ಅಷ್ಟೇ. ಮಳೆ ಬರೋ ಥರ ಇತ್ತು ಇಲ್ಲಿ ಕೂಡ. ನಾವು ಇಲ್ಲಿಂದ ಹೊರಡೋ ಟೈಮಲ್ಲಿ ಜೋರಾಗಿ ಮಳೆ ಕೂಡ ಬಂತು. ಇವಾಗ ನೀರು ಕಡಿಮೆ ಇರೋದ್ರಿಂದ ಅಲ್ಲಿ ಮುಂದೆ ಗೋಪುರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿವರೆಗೂ ಕೂಡ ನಾವು ವೆಹಿಕಲ್ ತೊಗೊಂಡು ಹೋಗ್ಬೋದು. ಆದರೆ ವೆಹಿಕಲಲ್ಲಿ ಹೋಗೋದಕ್ಕಿಂತ ಈ ಥರ ನಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವೆದರಲ್ಲಿ. ಆ ಗಾಳಿಯ ವೆದರ್ಗೆ ತುಂಬ ಚೆನ್ನಾಗಿತ್ತು ನಡ್ಕೊಂಡು ಹೋಗೋದಕ್ಕೆ ಈವ್ನಿಂಗ್ ಟೈಮಲ್ಲಿ. ಹಾಗಾಗಿ ನಾವು ಸ್ವಲ್ಪ ದೂರನೇ ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇದು ಫೋಟೋ ಶೂಟ್ಗೆ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ ಪ್ಲೇಸು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ ತುಂಬ ಗಾಳಿ, ಕೂದಲೆಲ್ಲ ಹಾರಾಡುತ್ತೆ ತುಂಬ, ಅದೊಂದೇ ಪ್ರಾಬ್ಲಮ್ಮು. ಬಿಟ್ಟರೆ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಫುಲ್ ಒಂದು ರೌಂಡ್ ಈ ರೀತಿ ಕಾಣಿಸುತ್ತೆ ವ್ಯೂ ಅಂತೂ ಸಕ್ಕತ್ತಾಗಿದೆ ಮಾತ್ರ. ಮತ್ತು ಇಲ್ಲಿ ಟೆಂಪಲ್ ಮಾತ್ರ ಅಲ್ಲ, ನೀವು ನದಿ ಹತ್ರಕ್ಕೂ ಕೂಡ ಹೋಗ್ಬೋದು. ನದಿ ಹತ್ರಕ್ಕೆ ಹೋದರೆ ಒಂದೊಳ್ಳೆ ಬೀಚ್ ವೈಬ್ ಸಿಗುತ್ತೆ. ಅಂದರೆ ತುಂಬ ಗಾಳಿ ಅಲ್ವಾ, ಹಾಗಾಗಿ ಅಲೆಗಳು ಬಂದು ಯಾವುದೋ ಬೀಚಿಗೆ ಬಂದಿರೋ ಫೀಲ್ ಆಗುತ್ತೆ ಇಲ್ಲಿ. ತುಂಬ ಆಳ ಏನೂ ಇಲ್ಲ, ನೀರಲ್ಲೆಲ್ಲ ಆಟ ಆಡ್ಬೋದು. ಇದೇ ಥರ ಮೀನಾಕ್ಷಿಪುರದಲ್ಲೂ ಕೂಡ ಇದೆ, ನೀವು ನೋಡಿರ್ಬೋದು. ಬಟ್ ಅದಕ್ಕಿಂತ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಜಾಸ್ತಿ ಜನ ಕೂಡ ಇರಲ್ಲ, ಪ್ರಶಾಂತವಾಗಿ ವಿಶಾಲವಾಗಿದೆ, ಅದೇ ಖುಷಿ ಆಗೋದು. ಈವ್ನಿಂಗ್ ಟೈಮ್ ಏನಾದರೂ ಹೋದರೆ ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ.
ಹಾಗೆ ಈ ಕಡೆ ಬಂದ್ರೆ ನೀವಿಲ್ಲಿ ಕೆಲವೊಂದು ಶಾಸನಗಳು ಮತ್ತೆ ಕಲ್ಲಿನ ಕೆತ್ತನೆಗಳನ್ನೆಲ್ಲ ನೋಡ್ಬೋದು. ಆದ್ರೆ ಇದು ಎಷ್ಟೋ ವರ್ಷಗಳಿಂದ ನೀರಲ್ಲೇ ಮುಳುಗಿರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ. ಮತ್ತೆ ಕೆಲವೊಂದು ನೀರಲ್ಲಿ ಕೂಡ ಹೋಗಿರ್ಬೋದು. ಇವಾಗ ಇಷ್ಟು ಮಾತ್ರ ಉಳ್ಕೊಂಡಿದೆ. ಇದನ್ನ ಮಾತ್ರ ನಾವಿಲ್ಲಿ ನೋಡ್ಬೋದು. ಹಾಗೆ ಕೆ.ಆರ್.ಎಸ್ ಬ್ಯಾಕ್ ವಾಟ್ರಲ್ಲಿರೋ ಈ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಹೆಚ್ಚಾಗಿ ಅಂದರೆ ವರ್ಷ ಪೂರ್ತಿ ನೀರಲ್ಲಿ ಮುಳುಗಿರುತ್ತೆ ಅಂತಾನೆ ಹೇಳ್ಬೋದು. ಬರೀ ಬೇಸಿಗೆನಲ್ಲಿ ನೀರಿನ ಮಟ್ಟ ಕಡಿಮೆ ಇದೆ ಅಂದಾಗ ಮಾತ್ರ ನೋಡೋದಕ್ಕೆ ಸಿಗುತ್ತೆ. 2019 ಮತ್ತು 2023ರಲ್ಲಿ ಬಿಟ್ಟರೆ ಈ ವರ್ಷ 2026ರಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು. ಹೋದ ವರ್ಷ ಎಲ್ಲ ಬ್ಯಾಕ್ ವಾಟ್ರಲ್ಲಿ ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಇಲ್ಲಿವರೆಗೂ ಬರೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಇಲ್ಲಿ ಕೆಲವೊಂದು ಮೂವಿ ಶೂಟಿಂಗ್ ಕೂಡ ನಡೆದಿದೆಯಂತೆ. ಚಂದ್ರಚಕೋರಿ ಇದರಲ್ಲೆಲ್ಲ ನೀವು ನೋಡಿರ್ಬೋದು. ಮತ್ತೆ ಇವಾಗ ನಮಗೆ ಇಲ್ಲಿ ದೇವಸ್ಥಾನದ ಗೋಪುರ ಮತ್ತೆ ಕಲ್ಲಿನ ಕಂಬಗಳನ್ನು ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಆದರೂ ಕೂಡ ಎಷ್ಟೋ ವರ್ಷಗಳ ಕಾಲ ನೀರಲ್ಲೇ ಮುಳುಗಿದ್ರೂ ಕೂಡ ಇಷ್ಟು ಗಟ್ಟಿಯಾಗಿ ಇವೆಲ್ಲ ನಿಂತಿದೆ ಅಂತಂದರೆ ಆಗಿನ ಕಾಲದ ವಾಸ್ತುಶಿಲ್ಪ ಎಷ್ಟು ಚೆನ್ನಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಹಾಗೆ ಈ ದೇವಸ್ಥಾನದ ಇತಿಹಾಸನ ಕ್ವಿಕ್ ಆಗಿ ನೋಡೋದಾದ್ರೆ ಇದನ್ನ 12ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಸಿರೋದು ಅಂತ ಹೇಳ್ತಾರೆ. ಯಾವಾಗ ಕೆ.ಆರ್.ಎಸ್ ಡ್ಯಾಮ್ ನಿರ್ಮಾಣ ಆಗುತ್ತೆ ಆವಾಗ ಇಲ್ಲಿದ್ದ ಕೆಲವು ಗ್ರಾಮಗಳು ಮತ್ತೆ ಈ ದೇವಸ್ಥಾನ ಕೂಡ ಮುಳುಗಡೆ ಆಗತ್ತೆ. ಆದ್ರೆ ಕೆ.ಆರ್.ಎಸ್ ಡ್ಯಾಮ್ ನಿರ್ಮಾಣ ಆಗ್ತಿರೋ ಟೈಮಲ್ಲೇನೆ ಇಲ್ಲಿನ ಮೂಲ ವಿಗ್ರಹ ಏನಿರುತ್ತೆ ಅದನ್ನ ಮಜ್ಗೆಪುರ ಗ್ರಾಮಕ್ಕೆ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಿ ಇವಾಗ್ಲೂ ಕೂಡ ದೇವರಿಗೆ ನಿತ್ಯ ಪೂಜೆ ನಡೀತಾ ಇದೆ. ಹಾಗೆ ಇಲ್ಲಿ ಮಂಟಪದ ಕಲ್ಲುಗಳೆಲ್ಲ ಸ್ವಲ್ಪ ಬಿದ್ದಿರೋದ್ರಿಂದ ಅದ್ರ ಮೇಲ್ಗಡೆಯಿಂದ ನಾವು ಈ ಗೋಪುರದ ಹತ್ರಕ್ಕೂ ಕೂಡ ಹೋಗ್ಬೋದು. ಫೋಟೋಶೂಟ್ಗೆಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮೇಲ್ಗಡೆ ಕೂಡ. ಹಾಗೆ ಮೇಲ್ಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಫುಲ್ ಮೋಡ ಆಗಿದೆ, ಫುಲ್ ಗಾಳಿ ಕೂಡ ಇತ್ತು, ಇನ್ನೇನು ಮಳೆ ಬರೋ ಥರ ಇತ್ತು. ಹಾಗೆ ಇಲ್ಲಿ ಮೇಲ್ಗಡೆ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಕತ್ಲಾಗಿರೋದ್ರಿಂದ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸದೇ ಇರ್ಬೋದು. ಬಟ್ ಇಲ್ಲಿ ಫೋಟೋ ಶೂಟ್ಗೆ ಮತ್ತೆ ರೀಲ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡ್ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಇನ್ನೇನು ಇಲ್ಲಿಂದ ಹೊರಡಬೇಕು ಅನ್ನೋ ಟೈಮಲ್ಲಿ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಇಲ್ಲಿಂದ ಹೊರಟ್ವಿ. ಮತ್ತೆ ಇಲ್ಲಿ ಯಾರು ಕೂಡ ಇರಲ್ಲ ಅಲ್ವಾ, ಹಾಗಾಗಿ ಒಂಥರ ಪಾರ್ಟಿ ಮಾಡೋರ್ದು ಡ್ರಿಂಕ್ಸ್ ಮಾಡೋರ್ದೇ ಅಡ್ಡ ಆಗ್ಬಿಟ್ಟಿದೆ. ನಾವು ಹೋದಾಗಲೂ ಕೂಡ ಒಂದು 4-5 ಜನ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಕೂತಿದ್ರು. ಇಷ್ಟು ಚೆನ್ನಾಗಿರೋ ನೇಚರ್ ಒಂದು ಕಡೆ ಆದರೆ ಅಲ್ಲಲ್ಲಿ ಡ್ರಿಂಕ್ಸ್ ಬಾಟಲ್ಸ್ ಮತ್ತು ಅದು ಇದು ಎಲ್ಲ ಅಲ್ಲಲ್ಲೇ ಬಿಸಾಕಿ ಹೋಗಿರ್ತಾರೆ. ಅದೊಂದು ಕಡೆ. ನೀವೇನಾದರೂ ಹೋಗೋದಾದರೆ ಹುಷಾರಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಹಾಗೆ ಸೇವ್ ನೇಚರ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು.